ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಲಡ್ಡು. ಫಸ್ಟು ನಾನಿಲ್ಲಿ ಕಡಲೆ ಹಸಿಟ್ಟು ತೊಗೊಂಡಿದ್ದೀನಿ 2 ಕಪ್ಪು. ಜಲ್ಡೆ ಇಟ್ಕೊಂಡಿದ್ದೀನಿ, ಯಾಕಂದರೆ ಗಂಟಾಗಬಾರ್ದು ಅಂಥೇಳಿ. ಅದಕ್ಕೇ ಅದೇ ಅಳತೆಯಲ್ಲಿ 2 ಕಪ್ಪು ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದೇ ಕಪ್ ಅಳತೆಯಲ್ಲೇ ಕಡಲೆ ಹಸಿಟ್ಟು ತೊಗೊಂಡಿರೋದು, ಅದಕ್ಕೆ ಅದೇ ಕಪ್ ಅಳತೆಯಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಗಂಟಿಲ್ದಿರೋ ಹಾಗೆ. ಒಂದು ಸ್ವಲ್ಪನೂ ಗಂಟಿರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಇಷ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 to 10 ಮಿನಿಟ್ಸ್ ಆದರೂ ಈ ಥರ ಮಾಡಿಕೊಂಡ್ರೆ ಈ ಥರ ಮಿಕ್ಸ್ ಆಗುತ್ತೆ. ನೆಕ್ಸ್ಟು ನಾನಿಲ್ಲಿ ಬಾಣಲಿಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ಆಯಿಲು ತುಂಬ ಜಾಸ್ತಿ ಕಾಯಬಾರ್ದು, ಸೀದೋಗ್ಬಿಡುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಆಗಿ ಕಾಯ್ದಿರಬೇಕು. ನೋಡಿ, ಈ ಥರನೂ ಮಾಡ್ಕೊಬೋದು ಕವರಲ್ಲಿ ಕಟ್ಕೊಂಡು. ನಾನು ಆಯಿಲ್ ಕವರ್ ಇತ್ತು, ಅದು ಒಂದ್ಸಲ ತೋರಿಸ್ತಾ ಇದ್ದೀನಿ. ನೋಡಿ, ಕಟ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಬೇಕು. ಇದೊಂದು ಮೆಥಡು. ಪೇಪರ್ ತುದಿನ ತುಂಬ ದೊಡ್ಡದಾಗಿ ಕಟ್ ಮಾಡ್ಕೋಬಾರ್ದು, ಆವಾಗ ಚೆನ್ನಾಗಿ ಬರೋದಿಲ್ಲ. ಅದೊಂದು ರೌಂಡ್ ತೆಗೆದ್ಮೇಲೆ ಇದು ಸೆಕೆಂಡ್ ರೌಂಡ್ಗೆ ಆಗ್ತಾ ಇರೋದು ಈ ಮೆಥಡಲ್ಲಿ. ಅದ್ರ ಜೊತೆನೇ ಆಗ್ತಾ ಇರೋದಲ್ಲ, ಇದು ಸೆಕೆಂಡ್ ರೌಂಡ್ಗೆ ಈ ಥರ ಮೆಥಡಲ್ಲಿ ಆಗ್ತಾ ಇರೋದು ತೋರಿಸ್ತಾ ಇದ್ದೀನಿ ನಾನು. ಇದೊಂದು ಮೆಥಡು. ಇದೇ ಆ್ಯಕ್ಚುಲಿ ಸಿಂಪಲ್ಲಾಗಿ ಆಗುತ್ತೆ. ನೋಡಿ, ಈ ಥರ ಆಗುತ್ತೆ. ಇದು ಸೆಕೆಂಡ್ ರೌಂಡ್ ಹಾಕಿರೋದು. ಇಷ್ಟ ಆಗಿದೆ. ಇವಾಗ ತೆಗ್ದುಬಿಡೋಣ ಇದನ್ನು. ಸ್ವಲ್ಪ ಕಲರ್ ಬರೋ ಥರ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಸೀದೋಗಿರೋ ಥರ ಆದರೂ ಚೆನ್ನಾಗಿರಲ್ಲ. ನೆಕ್ಸ್ಟ್ ಇಲ್ಲೊಂದು ಪಾತ್ರೆಗೆ ನಾನು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಈ ಕಪ್ಪಲ್ಲೇ 1.5 ಕಪ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದೂವರೆ ಕಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ ಅಳತೆಯಲ್ಲೇ ನೀರು ಹಾಕ್ಕೊಳ್ತೀನಿ 1 ಕಪ್ಪು. ಇದೊಂದು ಸ್ವಲ್ಪ ಕುದಿ ಬರಲಿ, ಜಾಸ್ತಿ ಪಾಕ ಬರಬೇಕು ಅಂತೇನಿಲ್ಲ. ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕೇಸರಿ ಆ್ಯಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಕುದ್ಮೇಲೆ ಏನು ನೋಡಿ, ಇದು ಎಷ್ಟು ಚೆನ್ನಾಗಾಗಿದೆ. ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟ ಆಗಿದೆ. ಇದು ಸಾಕು. ಇವಾಗ ನೀವು ಬಿಸಿಲೇ ಕಟ್ಟೋಕ್ಕಾಗಲ್ಲ ಉಂಡೆ. ಸ್ವಲ್ಪ ಒಂದು ಬೆಚ್ಚಗಿದೆ ಅನ್ನೋ ಟೈಮಲ್ಲಿ ತೊಗೊಂಡು ಉಂಡೆ ಕಟ್ಕೊಳ್ಬೇಕು. ನೋಡಿ, ಒಂದೊಂದೇ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಲಡ್ಡು ರೆಡಿ ಆಯಿತು. ಸಿಂಪಲ್ಲಾಗಿ ಲಡ್ಡು ಮನೆಯಲ್ಲೇ ಮಾಡ್ಕೊಬೋದು. ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.